Hello Technical Minds, welcome back to Triple T Academy YouTube platform. ಇದು ಆಲ್ರೆಡಿ ಎಲ್ಲ DCET ವಿದ್ಯಾರ್ಥಿಗಳು ತಮ್ಮ DCET ಎಕ್ಸಾಮಿನೇಷನ್ಸ್ ಪ್ರಿಪ್ರೇಷನ್ಸ್ಗೆ ಬಹಳ ಜೋರಾಗಿ ತಯಾರಾಗ್ತಿರ್ತೀರಾ. ಬಿಕಾಸ್ ಇದು ಆಲ್ರೆಡಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ನಿಮ್ಮ DCET ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇವತ್ತು ಆನ್ಲೈನ್ ಅಪ್ಲಿಕೇಶನ್ಸ್ಗೆ ಪೋರ್ಟಲನ್ನು ಸಹ ಓಪನ್ ಮಾಡಿದ್ದಾರೆ. ಸೊ ಆ ಆನ್ಲೈನ್ ಅಪ್ಲಿಕೇಶನ್ಸ್ ಕುರಿತಾದಂತೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತೀನಿ. ಮೊದಲನೇದಾಗಿ DCET ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿದ ತಕ್ಷಣ ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಸೊ ದಟ್ DCET 2023 ಪೋರ್ಟಲ್ಗೆ ಹೋಗ್ತೀರಾ. ಅದಾದ ನಂತರ ಯು ಕ್ಯಾನ್ ಸಿ DCET 2023 ಆನ್ಲೈನ್ ಅಪ್ಲಿಕೇಶನ್ಸ್ ಲಿಂಕ್. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಫಸ್ಟ್ ವೆಬ್ ಪೇಜಿಗೆ ಬರ್ತೀರಾ. ಸೊ ಇದರಲ್ಲಿ ಲಾಗಿನ್ ID, ಪಾಸ್ವರ್ಡ್, ಕ್ಯಾಪ್ಚಾ ಕೇಳಿದೆ. ಸೊ ಈ ಒಂದು ಪ್ರೊಸೀಜರ್ ಯಾರೆಲ್ಲ ಇದು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರೋ ಸೊ ಅಂಥವ್ರಿಗೆ ಈ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಫಸ್ಟ್ ಟೈಮ್ ವಿಸಿಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಬೇಕು ಅಂದರೆ ಹೊಸ ಬಳಕೆದಾರ ದಟ್ ಈಸ್ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಈ ವೆಬ್ ಪೇಜಿಗೆ ಬರ್ತೀರಾ. ಸೊ ಈ ವೆಬ್ ಪೇಜಲ್ಲಿ ಯಾರೆಲ್ಲ ಕರ್ನಾಟಕ ಸ್ಟೇಟ್ ಬೋರ್ಡಿಂದ ಪಾಸ್ ಆಗಿದ್ದೀರೋ SSLCನ ಸೊ ಅಂಥವರು ಹೌದು ಅಂತ ಕೊಡ್ತೀರಾ. ಇಫ್ ಇನ್ ಕೇಸ್ ICSE CBSE ಆಫ್ ಅದರ್ ಬೋರ್ಡ್ ರಾದರ್ ದೆನ್ ಕರ್ನಾಟಕ ಅಂದರೆ ನೋ ಅಂತ ಕೊಡ್ತೀರಾ. ಸೊ ನಾವಿವಾಗ ಎಸ್ ಅಂತ ಕೊಟ್ಟರೆ ಯು ಕ್ಯಾನ್ ಸಿ ನಿಮ್ಮ SSLC ರಿಜಿಸ್ಟರ್ ನಂಬರ್ನ ಕೇಳ್ತಿದ್ದಾರೆ. ಸೊ ನೀವು SSLC ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಬೈ ಡಿಫಾಲ್ಟಾಗಿ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಪಾಸಿಂಗ್ ಇಯರು, ಫಾದರ್ ನೇಮು, ಮದರ್ ನೇಮು ಡಿಫಾಲ್ಟಾಗಿ ತೊಗೊಳುತ್ತೆ. ಸೊ ಹಾಗಾಗಿ ನಾವೇನು ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಾದ ನಂತರ ಮಿಕ್ಕಿದ ಎಲ್ಲ ಕಾಲಮ್ನು ಸಹ ನೀವು ಕ್ಲಿಯರ್ ಕಟ್ಟಾಗಿ ಫಿಲ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಕಾಲಮ್ನ ಬ್ಲ್ಯಾಂಕ್ ಬಿಟ್ಟರೂ ಸಹ ಈ ಒಂದು ಅಪ್ಲಿಕೇಶನ್ಸ್ ತೊಗೊಳ್ಳಲ್ಲ. ಅದಾದ ನಂತರ ಲಾಸ್ಟಿಗೆ ಬಂದರೆ ಸೊ ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ ಆ್ಯಂಡ್ ದೆನ್ ಪಾಸ್ವರ್ಡ್. ಸೊ ಆ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ರಿಮೆಂಬರ್, ಈ ಪಾಸ್ವರ್ಡನ್ನು ಕೊಡಬೇಕಾದ್ರೆ ಬಹಳ ಕೇರ್ಫುಲ್ಲಾಗಿ ಕೊಡಿ. ಯಾಕಂದರೆ ಇದಾದ ನಂತರ ರೆಸ್ಟ್ ಆಫ್ ದ ನಿಮ್ಮ ಅಪ್ಲಿಕೇಶನ್ಸ್ ಎಡಿಟ್ ಮಾಡೋಕ್ಕಾಗಿರ್ಬೋದು ಅಥವಾ ಮತ್ತೆ ವಿಸಿಟ್ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಸಹ ಇದೇ ಪಾಸ್ವರ್ಡನ್ನು ನೀವು ಯೂಸ್ ಮಾಡ್ತೀರಾ. ಸೊ ರಿಜಿಸ್ಟ್ರೇಷನ್ ಆದ ನಂತರ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಆ್ಯಂಡ್ ನಿಮ್ಮ ಇಮೇಲ್ಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ಯೂಸರ್ ID ಇರುತ್ತೆ. ಸೊ ಪಾಸ್ವರ್ಡು ನೀವೇನು ಕೊಟ್ಟಿರ್ತೀರೋ ಅದೇ ಆಗಿರುತ್ತೆ, ಬಟ್ ಯೂಸರ್ ID ಮಾತ್ರ ಆ ಮೆಸೇಜಲ್ಲಿ ಕಳಿಸ್ಕೊಡ್ತಾರೆ. ಅದಾದ ನಂತರ ಮತ್ತೆ ನೀವು ಫಸ್ಟ್ ಪೇಜಿಗೆ ಬರಬೇಕಾಗುತ್ತೆ. ಸೊ ಫಸ್ಟ್ ಪೇಜಿಗೆ ಬಂದರೆ ಇಲ್ಲಿ ಲಾಗಿನ್ ID ಅವ್ರ ರಿಜಿಸ್ಟರ್ ನಂಬರ್ ಈ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ KE ಅವರು ಯಾವ ಯೂಸರ್ ID-ನ ಕಳಿಸ್ಕೊಟ್ಟಿದ್ದಾರೋ ಆ ಯೂಸರ್ ID-ನ ಟೈಪ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಪಾಸ್ವರ್ಡ್, ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ಯಾವ ಪಾಸ್ವರ್ಡನ್ನು ಕೊಟ್ಟಿರ್ತೀರೋ ಆ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಆ್ಯಂಡ್ ದೆನ್ ಕ್ಯಾಪ್ಚಾ. ಸೊ ಈ ಮೂರನ್ನು ಫಿಲ್ ಮಾಡಾದ ನಂತರ ಲಾಗಿನ್ ಕೊಟ್ಟರೆ ನೀವು ಈ ಥರ ಒಂದು ಪೇಜಿಗೆ ಹೋಗ್ತೀರಾ. ಸೊ ಈ ಪೇಜಲ್ಲಿ ಹೋಗಿದ ತಕ್ಷಣ ಎಲ್ಲ ಇನ್ಫಾರ್ಮೇಷನ್ಸ್ ಬುಲೆಟಿನು ಇದರಲ್ಲಿದೆ. ಒಂದು ಸಲ ರೆಫರ್ ಮಾಡಿ ಸೊ ದಟ್ ನಿಮಗೆ ಮುಂಬರುವ ದಿನಗಳಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಅದಾದ ನಂತರ ಫುಲ್ಲು ಕೆಳಗೆ ಬಂದರೆ ಯು ಕ್ಯಾನ್ ಸಿ ದಿಸ್ ನೆಕ್ಸ್ಟ್ ಅನ್ನೋ ಲಿಂಕ್ನ ಕೇಳ್ತಿದೆ. ಸೊ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ. ಸೊ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ನಿಮಗೆ. ದಟ್ ಈಸ್ ಯು ಕ್ಯಾನ್ ಸಿ ಜನರಲ್ ಡೀಟೇಲ್ಸ್, ಡಿಪ್ಲೊಮೊ ಕೋರ್ಸ್, ಡಿಪ್ಲೊಮೊ ಮಾರ್ಕ್ಸ್ ಡೀಟೇಲ್ಸ್, ಸ್ಟಡಿ ಡೀಟೇಲ್ಸ್, ರಿಸರ್ವೇಷನ್ಸ್ ಆ್ಯಂಡ್ ದೆನ್ RD ಡೀಟೇಲ್ಸ್. ಸೊ ಇದೆಲ್ಲನೂ ಸಹ ಬಹಳ ಕೇರ್ಫುಲ್ಲಾಗಿ ನೀವು ಫಿಲ್ ಮಾಡಬೇಕಾಗುತ್ತೆ. ಸ್ಟೇಟ್ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ನಿಮ್ಮ ಎಲ್ಲ ರಿಲಿಜಿಯನ್ನು, ಕ್ಯಾಸ್ಟು, ಮದರ್ ಟಂಗು, ನೇಮ್ ಆಫ್ ದ ಕ್ಯಾಸ್ಟು, ಅಂದೆ ನಿಮ್ಮ ಡಿಪ್ಲೊಮಾ ಸ್ಟಡಿ ಮಾಡ್ತಿದ್ದೀರಾ ಅಥವಾ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ರಿಸಲ್ಟ್ ಬಂದಾಗಿದೆಯಾ, ಅಥವಾ ನಿಮ್ಮ RD ಡೀಟೇಲ್ಸು ಇನ್ ಕೇಸ್ ಯಾವುದನ್ನ ಕ್ಯಾಟಗರಿ ಅಥವಾ ರಿಸರ್ವೇಷನ್ಸ್ನ ನೀವು ಫಿಲ್ ಮಾಡೋಂಗಿದ್ರೆ ಆ ರಿಸರ್ವೇಷನ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲನೂ ಸಹ ನೀವು ಕಂಪ್ಲೀಟಾಗಿ ಈ ಒಂದು ಫಾರ್ಮಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಇದಾದ ನಂತರ ಸೇವ್ ಡೀಟೇಲ್ಸ್ ಅಂತ ಕೊಡಬೇಕಾಗುತ್ತೆ. ಸೊ ಅವಾಗ ನೀವೇನು ಟೈಪ್ ಮಾಡಿರ್ತೀರಾ ಸೊ ಅದು ಸೇವ್ ಆಗಿರುತ್ತೆ. ಇದು ಎಲ್ಲ ಕಾಲಮನ್ನು ನೀವು ಟೈಪ್ ಆದ ನಂತರ ನಿಮಗೆ ಲಾಸ್ಟಲ್ಲಿ ಫೈನಲ್ ಆಗಿ ಸೇವ್ ಅಂತ ಕೊಡುತ್ತೆ. ಸೊ ಫೈನಲ್ ಆಗಿ ಸೇವ್ ಕೊಟ್ಟರೆ ನೀವು ಅಪ್ಲಿಕೇಶನ್ಸ್ ಹಾಕಿದಾಗೆ. ಸೊ ರಿಮೆಂಬರ್, ಇದನ್ನು ಹಾಕಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಫಿಲ್ ಮಾಡಿ. ಬಿಕಾಸ್ ಒಂದ್ಸಲ ಫಿಲ್ ಮಾಡಿದ್ರೆ ಮತ್ತೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಆಲ್ಟರ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮತ್ತೊಂದು ಸಲ ಎಲ್ಲ ಫಿಲ್ ಮಾಡೋದಕ್ಕೆ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಟಿರಿ. ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಕುರಿತಾದಂತೆ ಈ ಹಿಂದೆನೇ ಮಾಹಿತಿಯನ್ನು ಸಹ ನಮ್ಮದೇ Triple T ಅಕಾಡೆಮಿಯಲ್ಲಿ ಅವೈಲಬಲ್ ಇದೆ. ಸೊ ಯು ಕ್ಯಾನ್ ಆಲ್ಸೋ ವಿಸಿಟ್ ದಟ್. ಸೊ ಇದಿಷ್ಟು DCET ಅಪ್ಲಿಕೇಶನ್ಸ್ನ ಹಾಕೋದ್ರ ಕುರಿತಾದಂತೆ. ಸೊ ಇದೇ ರೀತಿ ಮತ್ತಷ್ಟು DCET ಅಪ್ಡೇಟ್ಗೋಸ್ಕರ ಪ್ಲೀಸ್ ಸ್ಟೇ ಟ್ಯೂನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.